ಇಟೀಟ ಮಕ್ಕಳು ಅವ್ರ ಹೊಲಕ್ಕ ಇವ್ರ ಹೊಲಕ್ಕ ಕೂಲಿ ನಾಲಿ ಮಾಡಿ ಎಷ್ಟು ದೊಡ್ಡರನ್ ಮಾಡಿದೆ. ಇನ್ನೇನ್ ದೊಡ್ಡವಾದವ. ನಾನು ಊರೂರು ಅಡ್ಡಾಡಿ ಕನ್ನೆ ನೋಡಕ್ ಹೋಗ್ಬೇಕು. ಕನ್ನೆ ನೋಡೋರ್ ಮನ್ಯಾಗ ಅವಲಕ್ಕಿ ಮೈಸೂರು ಪಾಕ್ ಮತ್ತೇನು ಇನ್ನೊಂದು ಬಾಳೆಹಣ್ಣು ತಿಂದು ಚಾ ಕುಡಿದು ಕನ್ನೆ ನೋಡಿ ಬರ್ಬೇಕಂತ ಹೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಏನ್ ತಿಂದ್ರ ಮನ್ಯಾಗ ಒಡಕ್ ರೇಡ್ವೆ ಇದ್ದಂಗ ನೋಡು. ವಟ 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 ಯಾವಾಗ ನೋಡಿದ್ರು ಬರೇ ಒದ್ರದ. ದೊಡ್ಡ ಮಗ ಭಾಡ್ಯ ನೋಡಿದ್ರ ಬೆಂಗಳೂರಿಗೆ ಹೋಗ್ತೇನೆ ದುಡಿಯಾಕ ಪಗಾರ ಹೆಚ್ಚಂತ ಹೋಗಿ ದುಡಿಯೋದಷ್ಟ ಅಲ್ರಿ ಪಗಾರದ ಜೊತೆ ಒಂದು ಹುಡುಗಿನೂ ಗಂಟು ಹಾಕೊಂಡ್ ಅಲ್ಲಿದೆ. ಅದಕ್ಕೆ ಹೆದರಿ ಸಣ್ಣ ಮಗನ ಭಾಡ್ಯನ ಹುಬ್ಬಳ್ಳಿ ಕಳ್ಸಿದೆ ದುಡಿಯಾಕ. ಇವನರ ನೆಟ್ಟಗೆ ದುಡ್ಕೊಂಡ್ ಬಂದ. ಇವ ಅಲ್ಲಿದ ಒಂದು ಹುಡುಗಿ ಮೇಳ ಮಾಡ್ಕೊಂಡ್ ಬಂದ. ಅಲ್ಲ ಎರಡೂ ಮಂದಿ ಲಗ್ನದ ಖರ್ಚು ಉಳಿಸ್ಯಾರ ಮಕ್ಕಳು. ಇಲ್ಲಾಂದ್ರ ಸಾಲ ಮಾಡಿ ಮದ್ವಿ ಮಾಡ್ಬೇಕಾಗಿತ್ತು. ಇಲ್ಲಾಂದ್ರ ಹೊಲ ಫಲ ಬಡ್ಡೆಗೆ ಹಾಕ್ಬೇಕಾಗಿತ್ತು. ಅದನ್ನ ವಿಚಾರ ಮಾಡಂಗಿಲ್ಲ. ಇದಕ್ಕೆ ತಲಿ ಅನ್ನದ ಇಲ್ಲ ನನ್ನ ಹೆಂಡತಿಗೆ. ಇರಮ್ಮ ತಾರಮ್ಮ ಸತ್ತು ಹೋಗ್ಯಾರ ತಡಿ. ಬರೇ ಇದನ್ನೇ ಹೇಳಾರ ನನಗೆ ಮಾತಿಗೊಮ್ಮೆ. ಇವಾಗ ಗಂಡನ್ಲಿಂದ ಸುಖ ಇಲ್ಲ ಅಂದ್ರೆ ಏನಾಯ್ತು ಬಿಡ ಲಕ್ಷ್ಮವ್ವ. ನಾಳೆ ಮಕ್ಕಳಿಂದ ನೋಡಿ ಮೆರೀತಿ ಅನ್ನಾರ. ಅವ್ರಿದ್ರ ಅಂದ್ರೆ ನಾನು ಕುತ್ತಿಗೆ ಈಚಿಗೆ ಕೊಲ್ತಿದ್ದೆ. ಪುಣ್ಯಕ್ಕ ಮೊದ್ಲ ಸತ್ತು ಹೋಗ್ಯಾರ ಅವ್ರು. ಯಾಕ ಮನ್ಯಾಗ ಈಕಿದೊಬ್ಬೇಕಿದ ಅರ್ಬಟ್ ಐತಿ. ಸ್ವಸ್ಥ್ಯಾರ ಯಾಕ ಎಲ್ಲಿ ಕಾಣವಲ್ರ. ಯಪ್ಪ ದೇವ್ರ ಹಿಂಗ ಶಾಂತಿ ಇರ್ಲಿಪ್ಪ ಸಂಜೆ ಮಠ. ನಾನು ಸ್ವಸ್ಥ್ಯಾರ ಆರಾಮ್ ನಿದ್ದೆ ಎತ್ತಿ ಮಕ್ಕೊಂಬಿಡ್ಲಿ ಅವ್ರು. ಮನಿ ಒಂದಿಟ್ಟು ತಣ್ಣಗಿರ್ತೈತೆ ಅಂದ್ರ. ಏ ಲಕ್ಷ್ಮೀಬಾಯಿ, ಏನು ಇನ್ಕ್ಯಾಕ್ ಕುಂತೈತಿ ಎಲೆ ಹಿಡ್ಕೊಂಡ? ಏನ್ರ ತಿನ್ನಾಕ್ ಮಾಡ್ತೀನಿ ಇಲ್ಲ ಹೊಟ್ಟಿಗೆ ನೋಡಲ್ಲೇ 11 ಗಂಟೆ ಆಗಕ್ ಬಂತ. ನನಗೂ ಹೊಟ್ಟೆ ಸತೆ ಮಾರಯ್ಯ. ಏನ್ರ ಮಾಡ್ಕೊಳಕ್ ಹೋದ್ರ ಅಡಿಗೆ ಮನ್ಯಾಗ ಒಂದು ಸಾಮಾನ್ ಸಿಗ್ವಲ್ವ. ಯಾಕ ಸಾಮಾನ್ ಎಲ್ಲೋಗ್ಯಾವೆಲ್ಲ? ಎರಡು ಮಂದಿ ಸಸ್ತ್ಯಾರ ಹುಯಿ ಅಂತೇಳಿ ಜಗಳ ಮಾಡಿ ಆ ಕಿಟ್ಟಿದ ಸಾಮಾನ ಈಕಿಗೆ ಸಿಗಬಾರ್ದು, ಈ ಕಿಟ್ಟಿದ ಸಾಮಾನ ಆಕಿಗೆ ಸಿಗಬಾರ್ದು ಅಂತೇಳಿ ಮನ್ಯಾನ್ ಮೂಲೆ ಮುಚ್ಚಿಟ್ಟಾರ್ರಿ. ಎಲ್ಲಂತ ಹುಡುಕ್ಲಿ. ಚಾ ಕುಡಿಬೇಕಂದ್ರೆ ಸಕ್ರಿ ಚಾ ಪುಡಿ ಸುದ ಸಿಗವಲ್ದೆ. ಹೊಗ್ಗ ಅವನ ಮಿಂಡ್ರಿಗೆ ಹುಟ್ಟಿದ ಸೊಳೆ ಮಕ್ಕಳು ಚಲೋ ದಾಳಿ ತಂದ್ರ ಬಿಡ್ಲೆ ನಮಗ. ಆ ಸಾಮಾನು ಮುಚ್ಚಿಡಾಕ ನೀ ಯಾಕೆ ಬಿಟ್ಟಿ? ಅಲ್ರಿ ಎರಡು ಮಂದಿ ನನ್ನ ಮಾತಾಡಕ್ ಬಿಟ್ರಲ್ಲ ಅವ್ರು. ಏನ್ ಓದಿರ್ತಾವು ಏನ್ ತಾನ ಎರಡು ಯಪ್ಪ 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 ಹಾವು ಮುಂಗ್ಸಿದ್ದಂಗ ನೋಡ. ಕಿಶೆದಾಗ ನೋಡಿದ್ರ 10 ರೂಪಾಯಿ ಇಲ್ಲ. ಚಾ ಕುಡಿದ್ ಬಂದೆ ನನ್ನಕ್ಕ. ಇವು ನೋಡಿದ್ರ ಮನ್ಯಾಗ 3 ಹೆಣ್ಮಕ್ಳಿದ್ರು 3 ದಿಕ್ಕದಾವ ಇವು. ಸುಮ್ನೆ ಮಾರಯ್ಯ, ಇನ್ನೊಂದ್ ಹೆಣ್ಣು ನಡೆದಿದ್ರ ಸುಖ ಇರ್ತಿದ್ ಜೀವನ. 4 ದಿನ ಮಗಳ ಮನ್ಯಾಗರ ನೆಮ್ಮದಿಲೇ ಇದ್ದು ಬರಾಕ್ ಬರ್ತಿತ್ ನೋಡು. ಅದಕ್ಕ ಬೆಡ್ಕೊಂಡೆ ಇನ್ನೊಂದ್ ಹಡೇನಂತ ಹೇಳಿ. ನೀನ ನನ್ನ ಪಿಗರ್ ಹಾಳಾಕೆತ್ತಂತ ಹೇಳಿ ಒಲ್ವಲ್ಲಿ ಅಂದಿ. ಯಪ್ಪ ಮಾರಯ್ಯ, ವಟ ವಟ ಹಚ್ಚಿ ನನ್ ಚೆಲ್ಲಿ ತಿನ್ಬೇಡ. ಒಟ್ಟು ಸುಮ್ಮನೆ ಕುಂದ್ರ. ಹತ್ತೀರ ಎದ್ದು ಬಾಳತಾತ್ರೆ ಹಿಡ್ರಿ ಚಾನ ತಗೋರಿ ಮಾವರ ನೀವು. ಯವ್ವ ನನ್ನ ಸಸಿ ಅಂದ್ರೆ ಸಸಿ ನೋಡು. ತಂಬರಿವ್ವ ಚಾ ಎಷ್ಟೊತ್ತತ್ವ ಕುಡಿಬೇಕಂದು. ದೌಡ್ ತಂಬರಿವ್ವ ಸಸಿ ಗಂಟ್ಲ ಆರ್ಬಿಟ್ಟೈತ್ ನೋಡ್ಬಿ. ತಗೋರಿ ಮಾವರ ನೀವು. ಬಾಯಿ ಆಪತ್ತು ಬರ್ತೈತಿ, ದೌಡ್ ತಗೊಂಡು ಕುಡಿ. ಅಯ್ಯೋ ಅಂತೆ ಅವಳ ಕೈಯಲ್ಲಿರೋ ಟೀನ ಕುಡಿಬೇಡಿ ಆಯ್ತಾ. ತಗೋ ಆಪತ್ತು ಬಂದ ಬಿಡ್ತು ನೋಡು. ದುರ್ಗವ್ನ ನುಂಗ್ಲಿ ಇದನ್ನ ಬಂತ ನೋಡು ಮುಂಜಾನೆದ್ದ. ಇವ ತಡಿ ಒಂದಿಟ್ಟು ಚಾ ಕುಡ್ದಿಂದ ಮಾತಾಡುವಂತ್ಯ. ಒಂದಿಟ್ಟು ಸುಮ್ಮನಿರ್ಬಿ. ಅತ್ತೆ ಆ ಟೀ ಲೋಟನ ಏನಾದ್ರೂ ನೀವು ಮುಟ್ಟಿದ್ರೆ ಹೇಳ್ತೀನಿ, ಟೀ ತಗೊಂಡು ನಿಮ್ ತಲೆ ಮೇಲೆ ಹುಯ್ದು ಬಿಡ್ತೀನಿ. ಇಲ್ಲೋಡ ಹೇಳಾಕತ್ತೇನೆ ಕೇಳ. ಮುಂಜಾನೆ ಅದಕ್ಕೆ ಎದರ್ರಿ ಜಗಳಕ್ಕೆ ಬರ್ಬೇಡ. ಮತ್ತೆ ಸುಡೋ ಚಾನ ಉಗ್ಗುತ್ತೆ ನಿನ್ನ ಮಸಡಿಗೆ. ನೀನ್ ಯಾವಳೆ ನನಗೆ ಹೇಳೋದಕ್ಕೆ? ನಾನು ಅತ್ತೆ ಮಾವನ ಹತ್ರ ಮಾತಾಡ್ತಿದ್ದೀನಲ್ವಾ, ಬಾಯಿ ಮುಚ್ಕೊಂಡು ನಿಲ್ಬೇಕು ಆಯ್ತಾ. ಮಿಂಡ್ರಿ ಹುಟ್ಟಿದ ಮಗಳ ನನ್ನ ಯಾರಂತ ಕೇಳ್ತೀಯ? ಈ ಮನೆ ಸಸಿ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮಂಕ್ ದಿನ್ನೆ ನಾನು ಈ ಮನೆ ಹಿರಿ ಸೊಸೆ. ನಾನು ಹೇಳ್ದಾಗೆ ನಡ್ಕೋಬೇಕು ಆಯ್ತಾ. ಅಲ್ಲ ಕೈಗೆ ಬಂದಿದ್ ಚಾ ಬಾಯಿಗೆ ಬರ್ಲಿಲ್ಲ ನೋಡು. ಆ ಬೆಕ್ಕ ಜಪ್ ಹಾಕೊಂಡು ಕುಂದಿರ್ತೈತಲ್ರಿ ಇಲ್ಲಿ ಹಿಡಿಯಾಕ. ಹಂಗ ಈಕಿ ಹೊರಗೆ ಬರೋದಕ್ಕಾಯ್ತಿರ್ತಾಳಕಿ. ಈಕಿ ಬಂದು ಏನಾರ ತಿನ್ನಕ್ ಕೊಟ್ಲು ಆಕಿದ್ ಹೇಳ್ತತ್ ನೋಡಕಿದ. ಆಕಿ ಏನ್ರ ತಿನ್ನಕ್ ಕೊಟ್ಟಿರ್ತಾಳ, ಒಂದಿಟ್ಟು ಕಾಫಿ ಮಾಡಿ ಕೊಟ್ಟಿರ್ತಾಳ, ಅವಾಗ ಈಕಿದ್ ಹೇಳ್ತತ್ ನೋಡು. ಇವೆರಡು ಹುಚ್ಚು ಮೂಳಿ ಸಸ್ತಾರ ನಡಕ ಸಾಕು ಬೇಕಾಗೈತ್ ನೋಡ್ ನನ್ನ ಜೀವನ. ಹಿರಿ ಸಸಿ ಅಂದ್ರ ನಿನಗೇನ್ ತೆಲಾಗ ಕೋಡ್ ಮೂಡ್ಯಾವನ? ಕೋಡಿದ್ರೆ ಆ ಕೋಡಿಂದಾನೇ ನಿನ್ನ ಚುಚ್ಚಿ ಚುಚ್ಚಿ ಮೇಲಕ್ಕೆ ಕಳಿಸ್ಬಿಡ್ತಿದ್ದೆ ಆಯ್ತಾ. ಅಯ್ಯ ಹುಚ್ಚ ಮೀನ್ರಿ, ನೀ ಕೋಡಿಲೆ ತಿವೆ ಮಿಠಾನ ಏನು ಕಡ್ಲಿ ತಿಂತಿದ್ನೇನ? ಕೋಡ ಮುರಿದ ನಿನ್ನ ಕೈಯಾಗ ಕೊಡ್ತಿದ್ದೆ ನೋಡು. ನಿನ್ನ ಸರಿಯಾಗಿ ಹೇಳ್ತಿದ್ದೀನಿ ಕೇಳು. ಏನೋ ನನ್ನ ಮಂಡೆ ಬಿಸಿ ಆಯ್ತು ನೋಡು, ನಿನಗೆ ಒಳಗಾಲ ಇಲ್ಲ ಆಯ್ತಾ. ಅಯ್ಯ ಹುಚ್ಚ ಮೂಳಿ, ಮಂಡಿ ಯಾಕೆ ಬಿಸಿ ಮಾಡಕತ್ತೀವನ್ನ? ನೀನ್ ಹಡ್ದಿಯನ ಹಿಂಗಿಯ ಕಾಸ್ಕೊಳಕ ಮಂಡಿನ? ಏನ್ ಮಾತಾಡ್ತೀಯ ನೀನು? ಬಾಯಿ ಮೇಲೆ ಒಂದ್ ಸ್ವಲ್ಪ ನಿಗಾ ಇರ್ಲಿ ನಿನಗೆ. ನೋಡ ಮತ್ತೆ ನನ್ನ ಮಂಡೆ ಬಿಸಿ ಆಯ್ತು, ನಿನಗೆ ಮತ್ತೆ ಏನ್ ಗತಿ ಬರುತ್ತೆ ಗೊತ್ತಿಲ್ಲ ಆಯ್ತಾ. ಇಲ್ಲಿ ನೋಡ, ಮೊದ್ಲ ಕೆಟ್ಟ ಹುಚ್ಚುಳೆ ಮಗನ್ ಮಗಳದೇನ್ ನಾನು. ಏನ ನಂದ ತಲೆ ಕೆಡ್ಸಿದಿ? ನಿನ್ನ ರೊಟ್ಟಿ ತಟ್ಟದಂಗ ಪಟ್ಟ 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 ತಟ್ಟಿ ಬಿಡ್ತೇನೆ ಮತ್ತೆ. ಬಾಯಿ ನೀ ಏನು ನಡಕ್ ಮಾತಾಡ.
ಇವ್ರು ಕೂಟ ಏನ್ರ ನಡಕ್ ಹೋದ್ವಿ ನಮ್ಮನ್ನ ತಟ್ಟಿ ಕುಂದ್ರಸ್ತಾರ ಅವ್ರ. ಅಯ್ಯ ನಿನ್ನ ಕುಡುಕ್ ಮೂಳಿ, ಈಗ ಗೊತ್ತಾಗೈತೆ ನಿನಗೆ ನನಗೆ ಎಂದ ಮದುವೆ ಮಾಡ್ಕೊಂಬಂದು ಜಗಳ ಮಾಡಕತ್ರಲ್ಲ ಅವತ್ತಲ್ಲೇ ಕರ್ದತಿ. ಹಿಂಗಾಗಿ ಎರಡು ಒದರಾಕತ್ವಂದ್ರೆ ಸುಮ್ಮನೆ ಕುಂತ ಬಿಡ್ತಾನೆ ನಾನು. ಹೆಸರುಗತ್ತೆ ಹುಟ್ಟದವಳೆ, ನಿನ್ನ ಮುದ್ದೆ ದರ ತಿರಿರಿ ಮುದ್ದೆ ಕಟ್ಟಿ ಬಿಡ್ತೀನಿ ಆಯ್ತಾ? ಅಲ್ಲ, ಇಲ್ಲಿ ರೊಟ್ಟಿ ಮಾಡಿ ಮುದ್ದಿ ಮಾಡೋಕ್ಕಿಂತ ಅಡಿಗೆ ಮನ್ಯಾಗಾರ ಹೋಗಿ ಮುದ್ದಿನಾರ ತಿರುವಲಿ ರೊಟ್ಟಿನಾರ ಮಾಡ್ಲಿ, ಯಾವ್ದಾರ ಒಂದು ಮಾಡಿದ್ರೆ ತಿಂದರ ತಿಂತೇವೆ. ಅದ ಸಹಿ. ಇವು ಅಡಿಗೆ ಮನೆ ಮಾಡೋದನ್ನ ಪರ್ಸಲಾಗಿ ಮಾಡಕ್ ನಿಂತಾವ್. ಏನು ಕರ್ಮ ಏನೋ ನಮ್ದು. ಹಡಿಬಿಟ್ಟಿ, ಹೆಸರುಗತ್ತಿ ಹುಟ್ಟೆನೆ ನಾನು. ನೀನೆ ಊರ್ ಮಂದಿದ ತಿಂದು ಬರ್ತೈತಲ್ಲ ಹಂದಿ ಹುಟ್ಟಿ ನೀನೆ. ಅಯ್ಯೋ ನಮ್ಮ ಅಪ್ಪನಿಗೆ ಹಂದಿ ಅಂತೇನೆ, ನಿನ್ನ ಗ್ರಹಚಾರಣೆ ಬಿಡಿಸ್ತೀನಿ ಇವತ್ತು ಆಯ್ತಾ? ಹುಚ್ಚು ಮೂಳಿ, ನಿನ್ನ ಹುಚ್ಚು ಬಾಯ ಹುಳಿ ಏನ್ಲಿ? ಏನು ಮಾತಿಗೊಮ್ಮೆ ಆಯ್ತಾ ಆಯ್ತಾ ಅಂತಿದಿ? ಏನಾಗಬೇಕು ನಿನಗ? ಅವ್ರೆಲ್ಲದಾರ ನಾಲಾಯಕ್ ಸುಳಿ ಮಕ್ಕಳು, ಇವ್ರನ್ನ ರಥದೇವಿಯರ್ನ ಮಾಡ್ಕೊಂಡ್ ಬಂದಾರಲ್ಲ. ಅವ್ರ ಬಡೆಗಳು ಆ ಕಿವ್ಯಾಗ ಇಯರ್ ಫೋನ್ ಹಾಕೊಂಡು ಅಲ್ಲೇ ಹಲಿಕಿಸ್ಕೊಂತ ಮಕ್ಕೊಂಡಿರ್ತಾರ. ಈಗ ಹೇಳಂಗಿಲ್ಲ ಅವರು. ಇವ್ರು ಜಗಳ ಮಾಡಿ ಸುಸ್ತಾಗಿಂದ ಎದ್ದು ಬರ್ತಾರ. ಯವ್ವ ಬೆಂಗಳೂರು ಸಸಿ ಹೋಲ್ ಬಿಡ ಯವ್ವ, ಎದಕ್ ಜಗಳ ಮಾಡ್ತೀರಿ? ಒಂದಿಷ್ಟು ಸುಡ ಚಾ ಮಾಡಿಕೊಡಿ ಯವ್ವ. ನಿಮ್ಮ ಮಾವಗ ನನಗೆ ತಲೆ ಚಿಟ್ಟ ಅನ್ನಂಗಾಗೈತ್ವೆ ಎಲ್ಲರೂ. ಅಯ್ಯೋ ಅತ್ತೆ, ನಮ್ಮೂರು ಬೆಂಗಳೂರಲ್ಲ ಮಂಗಳೂರು. ಮತ್ತ ನಮ್ಮ ಬಾಡೆ ಬೆಂಗಳೂರಿಗೆ ಹೋಗಿದ್ದ ದುಡ್ಯಾಕ, ನೀ ಮಂಗಳೂರಿಗೆ ಅವಂಗೆಲ್ ಬಿಟ್ಟದಿ? ಅಯ್ಯೋ ಅತ್ತೆ, ನಾನು ಕೂಡ ಹುಡುಗನ ನೋಡ್ಕೋದಿಕ್ಕೆ ಬೆಂಗಳೂರಿಗೆ ತಾನೇ ಹೋಗಿದ್ದು. ಅಲ್ಲಿ ನಿಮ್ಮ ಬಾಡೆನ್ ಪರಿಚಯ ಆಯ್ತು, ಅಲ್ಲೇ ತಾನೇ ನಮ್ಮ ಮದುವೆ ಆಗಿದ್ದು ಆಯ್ತಾ? ಅಯ್ಯೋ ನನ್ನ ಬಾಳೆವ, ಅದೇನ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲಂತ. ಏನು ಮಾಡ್ತಿ? ಇಲ್ಲಿಂದ ಬೆಂಗಳೂರಿಗೆ ಹೋಗ್ಯಾನ, ಈಕಿ ಮಂಗಳೂರಿಂದ ಬೆಂಗಳೂರಿಗೆ ಬಂದ ಇದಿ ಆಗಾಕ. ಯಾಕ್ರಿ ಅತ್ತೀರ, ಅಕ್ಕಿ ಚಾ ಮಾಡ್ಕೊಡ್ಬೇಕಾ ನಿಮಗ? ನೋಡ್ರಿ, ಚಾ ನನ್ನ ಕೈಯಾಗಿಂದ ಕುಡಿಬೇಕ. ಅಕ್ಕಿ ಕೈಯಾಗ ಕುಡ್ದಿದ್ ಖರೆ ಆತ, ಮತ್ತೆ ಸುಡಾ ಚಾ ಮಸಡಿಗೆ ಹೋಗಿ ಬಿಡಕ್ ನಾನು. ನಾಳಿಂದ ಸುಮ್ಮನೆ ಚಾ ಕುಡಿಯೋದ್ ಬಿಟ್ಬಿಡೋನ್ಲೇ ನಾವ. ಅಯ್ಯ ಮಾರಯ್ಯ, ನಾಳೆಗೆ ಹೊಂಟಿ ನೀನ, ಇವತ್ತು ಬದುಕ್ಬೇಕು ನಾವು. ಇವತ್ತಿನಿಂದ ಚಾ ಕುಡಿಯೋದ್ ಬಿಟ್ಬಿಡೋಣ. ಹೌದ್ ನೋಡ್ಲೇ ಬಾಯಿ, ಕರೆಕ್ಟ್ ಹೇಳಿದಿ. ಅತ್ತೆ ಮಾವ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಕೈಯಿಂದ ಮಾಡಿರೋದೇ ಕಾಫಿ ಮತ್ತೆ ಟೀನ ಕುಡಿಬೇಕು. ಅವಳ ಕೈಯಿಂದ ಏನಾದ್ರೂ ಕುಡಿದ್ರೋ ನೋಡಿ ಮತ್ತೆ ನಾನು ಗ್ರಹಚಾರಣೆ ಬಿಡಿಸ್ಬಿಡ್ತೀನಿ ಆಯ್ತಾ? ಈಕೆ ಬೇಕಿ ಮಾತಿಗೊಮ್ಮೆ ಆಯ್ತಾ ಆಯ್ತಾ ಅಂದ ನಮ್ದು ಆಯುಷ್ಯನ ಆಗಿ ಮಾಡಕತ್ತಾರ. ಬಾಯಿ, ಸುಮ್ಮನೆ ಅವ್ರನ್ನ ಬ್ಯಾರ ಇಟ್ಬಿಡೋನ್ಲೇ, ಅಂದ್ರ ಬದುಕೊಂತೇವ್ ನಾವು, ಇಲ್ಲಂದ್ರ ನಮ್ಗೆ ಉಳಗಾಲಿಲ್ಲ. ನಾನು ಅದನ್ನ ವಿಚಾರ ಮಾಡೇನೆ ಮಾರಯ್ಯ. ಎರಡೂ ಮಕ್ಕಳು ಕಬಲಾಗುವಲ್ವ. ಏನಂದಿ? ಚಾ ನಿನ್ನ ಕೈಯಾಗಿಂದ ಕುಡಿಸ್ತೀಯ ಅವ್ರಿಗೆ? ಕುಡಿಸು ನೋಡ್ತೀನಿ. ನಿನ್ನ ನೋಡಿಲೆ ರೊಟ್ಟಿ ತಟ್ಟಿದ ಕೈ ಐತಿದ ನಂದ. ನಿನ್ನ ಪಟ 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 ತಟ್ಟಿ ನೆಲದಾಗ ನೆಲಸವ ಮಾಡಿಬಿಡ್ತಾನೆ. ನೀನ್ ರೊಟ್ಟಿ ತಿಂದ್ರೆ ಏನ್ ಮಹಾನೆ? ನಾನು ಮೀನ್ ತಿಂದು ಬೆಳೆದಿರೋಳು, ನನ್ನ ಮೈ ತುಂಬಾ ಮುಳ್ಳಿದೆ. ನಿನ್ನ ಚುಚ್ಚಿ ಚುಚ್ಚಿ ಪರಲೋಕಕ್ಕೆ ಕಳಿಸ್ಬಿಡ್ತೀನಿ ಆಯ್ತಾ? ಏನಾಯ್ತು ಚೀನಾ, ಯಾಕೆಷ್ಟು ಕೂಗ್ತಾ ಇದೀಯಾ? ಏನಾಗಿತ್ಲೆ ನಿನಗ? ಮುಂಜಾನೆ ಹಿಂಗ್ಯಾಕೆ ಹುಚ್ಚನಾಯಿ ಓದ್ರದಂಗೆ ಓದ್ರಕತ್ತಿದಿ? ನಿನಗೆ ಹೇಳ್ತಿ ಹುಚ್ಚನಾಯಿ ಕಂಡಂಗ ಕಾಂತಾಳ. ಹುಚ್ಚನಾಯಿ ಗಂಡ ಏನಾಗಿರ್ತಾನ? ಅವನು ಹುಚ್ಚನಾಯಿನ. ಕಲ್ಕೋಲಿ ನಿಮ್ಮ ಅಣ್ಣ ನೋಡ್ರಿ ಹೆಂಡತಿಗೆ ಚಿನ್ನ ರನ್ನ ಅಂತ ಹೇಳಿ. ಅಲ್ಲ ಕಣ್ರಿ, ಅತ್ತೆ ಮಾವನಿಗೆ ಟೀ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಇವಳು ಎಷ್ಟಿರ್ಬೇಕು ಸೊಕ್ಕು? ನಮ್ಮ ಅಪ್ಪನಿಗೆ ಹಂದಿ ಅಂತಾಳೆ. ಚಿನ್ನ, ಅದ್ರಲ್ಲಿ ಏನ್ ತಪ್ಪಿದೆ? ನಿಮ್ ತಂದೆ ಬೇರೆ ಹಂದಿ ಹಿಡಿಯೋ ಕೆಲಸನೇ ಅಲ್ವಾ ಮಾಡೋದು ಬೆಂಗಳೂರಲ್ಲಿ? ಹೌದು ಕಣ್ರಿ, ಆದ್ರೆ ಹಂದಿ ಹಿಡಿಯೋ ಬಿಸ್ನೆಸ್ ಅಂತೂ ಮಾಡ್ತಾರೆ ನಮ್ಮಪ್ಪ, ಒಪ್ತೀನಿ. ಆದ್ರೆ ಇವಳು ಹಂದಿ ಮಗಳೇ ಅಂತಾಳೆ. ಈಕಿ ಅಪ್ಪ ಹಂದಿ ಹಿಡಿತಾನ ಅಂದ್ರೆ ಈಕಿ ಹಂದಿ ಹಿಡಿಯೋನ್ ಮಗಳ. ಲೇ ಬಾಯಿ, ಎರಡೂ ಒಂದ ನೀ ಅನ್ನಕತ್ತಿದ್ದ. ಲೇ, ನಿನಗೆ ಯಾಕೆ ಬೇಕು ಅವ್ರಪ್ಪ ಹಂದಿನಾರ ಹಿಡ್ಲಿ ಕುದುರಿನಾರ ಹಿಡಿಲಿ? ನೀ ತಣ್ಣಗಿರ್ಬೇಕಿಲ್ಲ, ಅವ್ರ ಅಪ್ಪಂದು ಯಾಕೆ ಬೇಕು ನಿನಗ? ಹೌದಲೇ ಗಂಡ, ಆಕಿಗೆ ಹಂದಿ ಮಗಳಂದೇ ಒಪ್ತೀನಿ. ಆಕಿ ನನಗೆ ಹೆಸರುಗತ್ತಿ ಮಗಳಂದ್ಲಲ್ಲ, ಅದನ್ನ ಕೇಳಲಿಲ್ಲ ನೀ ಕಿವಿಯಾಗೆ? ಅಲ್ಲೇ ಅವ್ರು ಅಂದಿದ್ರಾಗ ಏನ್ ತಪ್ಪೈತಿ? ಹೆಂಗೋ ನಿಮ್ಮಪ್ಪ ಕತ್ತಿ ಮ್ಯಾಗ ಮಂದಿ ಮೈಲಿಗೆರ್ಬಿ ಹೊತ್ಕೊಂಡು ಹೋಗಿ ಕೆರೆಯಾಗ ಒಗದು ಒಣಗಿಸಿ ಇಸ್ತ್ರಿ ಮಾಡಿ ಮನಿ ಕೊಡ್ತಂತಂದ ಅದಕ್ಕೆ ಕತ್ತಿ ಮಗಳ ಅಂದಾರ. ಏನ್ ತಪ್ಪು? ನಾವು ಹುಚ್ಚಾಟಿ ಸುಳೆ ಮಕ್ಕಳು ಬರಬ್ಬರಿ ಸ್ವಸ್ಥರ್ ತಂದಾರ ಬಿಡು. ಅವ್ರ ಎರಡು ಮಂದಿ ಭಾಡ್ಯಾರ ನಿನ್ನ ಹೋತಾರ. ಯಪ್ಪ ಕುಲಪುತ್ರಗಳಿರ ಇಬ್ರು ಹೇಳ್ತೇನೆ ಕೇಳ್ರಿ. ನಿಮ್ಮ ಹೆಂಡ್ರನ್ ಕಟ್ಕೊಂಡು ನಿಮ್ಗೆ ಏನೇನು ಸಾಮಾನು ತಗೊಂಡು ಯಪ್ಪ ಬ್ಯಾರ ಇದ್ದು ಬಿಡ್ರಿಪ್ಪ. ನಾನು ನನ್ನ ಹೆಂಡತಿ ಹೊಟ್ಟಿಗೆ ಕಮ್ಮಗ ಮಾಡ್ಕೊಂಡು ಆರಾಮಿರ್ತೀವಿ. ಹೂನಯ್ಯಪ್ಪ, ಇದೊಂದು ಉಪಕಾರ ಮಾಡ್ರಿಪ್ಪ. ನಿನ್ನಷ್ಟಕ್ಕೆ ನೀರಪ್ಪ, ನಿನ್ನಷ್ಟಕ್ಕೆ ನೀರು. ಏನ ನಮಗ ಇಬ್ಬರಿಗೆ ಆರಾಮಿರಾಕ್ ಬಿಟ್ಬಿಡ್ರಿಪ್ಪ ಯಪ್ಪ, ಸಾಕು. ನನಗಂದ್ರೆ ಆಗಂಗಿಲ್ಲ ಬಿಡ್ಬೇ. ನಿನ್ನ ಅಪ್ಪನ್ನ ತಮ್ಮನ್ನ ಬಿಟ್ಟಿರಕ್ ನನಗಾಗೋದಿಲ್ಲ. ಹೌದು ಬೇ ಯವ್ವ, ಅಪ್ಪ ಅವನ್ನ ಮತ್ತೆ ಅಣ್ಣನ ನನಗೂ ಬಿಡಕ್ಕಾಗೋದಿಲ್ಲ. ಇವ್ರು ಯಾರು ಹೇಳ್ತಾರಂದ್ರೆ ನಾ ಮಾತ್ರ ಬ್ಯಾರ ಇರಂಗಿಲ್ಲ. ಅವ್ರೇನು ಹೇಳಾಕತ್ತಿಲ್ಲ ಯಪ್ಪ, ನಾವ ಹೇಳಾಕತ್ತೀವಿ. ನಮಗೆ ನೆಮ್ಮದಿ ಬೇಕು. ನೀವು ತಣ್ಣಗೆ ನಿನ್ನಷ್ಟಕ್ಕೆ ನೀರು ನಮ್ಮನ್ನ ಕೈ ಬಿಡ್ರಿ.
ಯವ್ವ ನಮ್ ಜೊತೆ ಇರಾಕ ಏನ್ ತ್ರಾಸ ಆಗೈತಿ ನಿನಗ ಹ್ಞೂ ಬೇ ಯವ್ವ ನಾವಂತ್ರು ಬ್ಯಾರೆ ಆಗಂಗಿಲ್ವಾ ನೀ ಏನಾರ ಹೇಳು ಕೂಡೇ ಇರೋದು ಅಲ್ಲಪ್ಪ ನೀವಿಬ್ರು ಮುಂಜಾನೆ ಎದ್ದು ಒಂದ ತಾಸ ನೋಡ್ತೀರಿ ಜಗಳನ ಹಾ ನಿಮ್ ಕೆಲ್ಸಕ್ಕೆ ಹೋಗ್ತೀರಿ ನಾವು ಇಡೀ ದಿನ ನೋಡ್ಬೇಕ ನಮ್ದು ಗತಿ ಹೇಳ 12 ಆತ್ಲಿ ಟೈಮ್ ಒಂದು ಕಪ್ ಚಾ ಇಲ್ಲ ಹಾ ಆಕೆ ಒಂದಿಷ್ಟು ಸಾಮಾನು ಮುಚ್ಚಿಡ್ತಾಳೆ ಈಕೆ ಒಂದಿಷ್ಟು ಸಾಮಾನು ಮುಚ್ಚಿಡ್ತಾಳೆ ನಮ್ಮ ಕೈಲಿ ನಾವು ಮಾಡ್ಕೊಂಡೇವಂದ್ರೆ ಅದಕ್ಕೂ ಆಸ್ಪದಿಲ್ಲ ಇಷ್ಟ ಅನ್ಪ ನಾ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಬರೋಬ್ಬರಿ ನೀ ಏನ್ ತಲೆ ಕೆಡಿಸ್ಕೊಬೇಡ ಅಲ್ಲಿ ಬೇ ಯವ್ವ ಹಾ ಮೊದ್ಲ ಕರೆಂಟ್ ಇರಂಗಿಲ್ಲ ಮುಂಜಾನೆ ಸಂಜೆ ಮಟ ರಾತ್ರಿ ಒಂದಿಟ್ಟು ಬರ್ತೈತಿ ನಿದ್ದೆ ಬರ್ತೈತಿ ಅಂತೇಳಿ ಒಂದಿಟ್ಟು ಟಿವಿ ನೋಡಿ ಹಂಗ ಮಕ್ಕೊಂತಿದ್ದಿ ಹಗ್ಲೆಲ್ಲಾನು ಇವ್ರ ಜಗಳ ನೋಡ ಎಷ್ಟು ಚಂದ ಎಂಟರ್ಟೈನ್ಮೆಂಟ್ ಆಕೈತಿ ಏತಮ್ಮ ಆನ್ಲೈನ್ಯಾಗ ಒಂದು ಚಹಾ ಮಾಡೋದು ಕರೆಂಟಿನ ಮಿಷನ್ ಆರ್ಡರ್ ಮಾಡ ಹೂಗ ಏನ ಎಲ್ಲ ಹಾಕಿಟ್ಬಿಡು ಅವ್ರಿಗೆ ಯಾವಾಗ ಬೇಕು ಅವಾಗ ಚಹಾ ಸೋಸ್ಕೊಂಡು ಕುಡಿಲಿ ಅವ್ರು ಆತ್ ತಗೋಯಣ್ಣ ಇವತ್ತೊಂದು ಆರ್ಡರ್ ಮಾಡೇ ಬಿಡ್ತಾನೆ ಯಪ್ಪ ಯವ್ವ ನಮಗೂ ಹಂಗಾಕಿತ್ತು ಫಸ್ಟಿಗೆ ಬಂದಾಗ ಏನು ಮಾಡ್ಬೇಕು ಅನ್ನಂಗಾಗಿತ್ತು ಬಡ ತಮ್ಮನು ನಾನು ಮಾತಾಡಿ ಸುಮ್ಮನೆ ಅವ್ರು ಏನು ಜಗಳ ಮಾಡ್ತಾರೆ ಕೇಳಿ ಅಲ್ಲೇ ನಗತೇವೆ ನಾವು ಏನು ಮಾಡ್ಬೇಕು ಹಂಗ ಇದ್ದಿದ್ದ ಜೀವನ ಹಿಂಗ ಎಂಜಾಯ್ ಮಾಡ್ಬೇಕು ಮತ್ತೆ ಮಕ್ಕಳ 2 ಮಂದಿ ಹೇಳ್ತೇನೆ ಕೇಳು ಈಗ ಹೊಲ್ದಾಗ ಹೊರೆ ಇಲ್ಲ ನಮ್ದು ಖಾಲಿ ಇದೀವಿ ಏನು ಒಂದು 8 ದಿನ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಅಡ್ಡಾಡಿ ಬರ್ತೀವಿ ನಿಮ್ಮ ಮೌನು ನಾನು ಹೋಗಿ ಹೌದ್ ನೋಡ್ ಮಾರಯ್ಯ ಹಂಗ ಮಾಡೋಣಪ್ಪ ಒಂದಿಟ್ಟು ಹೊರಗೆ ಹೋದ್ರೆ ತಲೆ ಚಿಟ್ಟ ಅನ್ನಂಗಾಗೈತೆ ಸಮಾಧಾನ ಅನಿಸ್ತತಿ ಅತ್ತೆ ಹಾಗಿದ್ರೆ ನಾನು ಬರ್ತೀನಿ ನಿಮ್ ಜೊತೆ ಅತ್ತೇರ ನಾ ಬರ್ತೇನ್ರಿಪ್ಪ ನನಗೂ ನೋಡೋದು ಆಸೆ ಐತಿ ಯವ್ವ ಸಸ್ತ್ಯಾರ ಇಬ್ರು ಬೇಡ ಯವ್ವ ಏನು ನಿಮ್ಮ ಗಂಡುಗಳಿಗೆ ಊಟಕ್ಕೆ ಯಾರು ಮಾಡಿ ಹಾಕರ ನೀವು ಬಂದ್ರಿ ಅಂದ್ರೆ 7-8 ದಿನ ಹೊಕ್ಕೇವಿ ನಾವು ಅದಕ್ಕೆ ಬೇಡ ನಿಮ್ಮ ಗಂಡುಗಳು ಸುಟ್ಟಿ ಇದ್ದಾಗ ನಿಮ್ಮ ಗಂಡ ಹೆಂಡತಿ ಇಬ್ಬಳಾರು ಕೂಡಿ ಹೋಗುವಂತ್ರಿ ಅವ ಹ್ಞೂ ಹಂಗ ಮಾಡ್ರಿ ಇವ ಹಾ ಸೂಟಿ ಇದ್ದಾಗ ನೀವು 8 ದಿನ ಹೋಗಿ ನೋಡಿ ಬರುವಂತ್ರಿ ಅವ ನಾವು ಮನೆಯಾಗಿರ್ತೇವೆ ಅವಾಗ ಇದು ಒಳ್ಳೆ ಐಡಿಯಾ ಇದೆಯಲ್ಲ ನಿಮ್ಗೆ ರಜಾ ಇದ್ದಾಗ ನಾನು ಕರ್ಕೊಂಡು ಹೋಗ್ಬೇಕು ಆಯ್ತಾ ಓಕೆ ಡಾರ್ಲಿಂಗ್ ಹೋಗೋಣ ರೀ ಆದಷ್ಟು ಜಲ್ದಿ ಸೂಟಿ ತಗೋರೆ ನಾವು ಒಂದು 8 ದಿನ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಅಡ್ಡಾಡಿ ಬಂದ್ಬಿಡೋಣ ಆರಾಮತ್ತಾಗ ಆತಗೋ ಹಂಗ ಮಾಡೋನು ಲಕ್ಷ್ಮೀಬಾಯಿ ಎಲ್ಲ ಸಜ್ಜು ಮಾಡ್ಕೋ ಅರ್ಬಿ ಹೋಗ್ಬಿಡೋಣ 8 ದಿನ ಅಂತ ಹೇಳೋನು ಒಂದು 15 ದಿನ ಬರೋದು ಬೇಡ ಕರೆನ ಮಾರಯ್ಯ ನನಗೂ ಹಂಗ ಅನ್ಸೈತಿ ಬರೋದೇ ಬೇಡ ಒಂದು 15 ದಿನದ ಅರ್ಬಿನ ಇಟ್ಕೊಂಡ್ಬಿಡುನು ನೀವು ತುಂಬಾ ಒಳ್ಳೆಯವರು ಕಣ್ರಿ ನನ್ನ ಬಂಗಾರದಂತ ಗಂಡ ಹೇಳ್ರಿ ನೀವೆಲ್ಲೂ ಹೋಗ್ಬೇಡ್ರ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿರಿ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತು ಒಂದು ಕಮೆಂಟ್ ಮಾಡ್ರಿ ಮತ್ತೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೇವೆ